ಎಲ್ಲರಿಗೂ ನಮಸ್ಕಾರ. ಸಿನಿಮಾ ರಿವ್ಯೂಗೆ ಸ್ವಾಗತ. ನಾನು ನಿಸರ್ಗ. ಇವತ್ತಿನ ಕಾಲದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಯಾರು ನೋಡ್ತಾರೆ? ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡೋಕೆ ಸಾಧ್ಯನಾ? ಈಗಿನ ಕಾಲದಲ್ಲಿ ಕಮರ್ಷಿಯಲ್ ಅಬ್ಬರದ ನಡುವೆ ಇಂತಹ ಕ್ಲಾಸಿಕ್ ಕಥೆಗಳನ್ನ ನೋಡೋರು ಯಾರಿದ್ದಾರೆ? ಇಂತಹ ಪ್ರಶ್ನೆಗಳು ಆಗಾಗ ಕೇಳಿ ಬರುವುದು ಸಹಜ. ಆದರೆ ಕಾದಂಬರಿ ಆಧಾರಿತ ಚಿತ್ರಗಳ ಕಾಲ ಮುಗಿದಿಲ್ಲ ಎಂದು ಸಾಬೀತು ಮಾಡಲು ಬಂದಿದೆ ಸರಳ ಸುಬ್ಬರಾವ್. 70-80ರ ದಶಕದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳು ಅಬ್ಬರಿಸಿದ್ವು. ಆ ಕಾಲ ಮುಗಿದೇ ಹೋಯಿತು ಎನ್ನುವವರ ಮುಂದೆ ನಿರ್ದೇಶಕ ಮಂಜುಸ್ವರ ಸರಳ ಸುಬ್ಬರಾವ್ ಎಂಬ ಸುಂದರ ದೃಶ್ಯ ಕಾವ್ಯವನ್ನು ತಂದಿದ್ದಾರೆ. ಕನ್ನಡದ ಪ್ರಖ್ಯಾತ ಲೇಖಕಿ ತ್ರಿವೇಣಿ ಅವರ ವಸಂತಗಾನ ಕಾದಂಬರಿ ಆಧಾರಿತ ಈ ಸಿನಿಮಾ ಹೇಗಿದೆ? ಇಲ್ಲಿದೆ ಕಂಪ್ಲೀಟ್ ರಿವ್ಯೂ. ಮೊದಲಿಗೆ ಕಥೆಯತ್ತ ಬರೋಣ. ಅಸಲಿಗೆ ಈ ಸಿನಿಮಾದ ಕತೆ ತುಂಬಾ ಸರಳ. ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿರುವ ಸುಬ್ಬರಾವ್ ಮುಗ್ಧ ಮತ್ತು ತುಂಟ ಹುಡುಗಿ ಸರಳ ಮೇಲೆ ಮನಸೊಲ್ತಾನೆ. ಮದುವೆಯೂ ಆಗುತ್ತೆ. ಇವರಿಬ್ಬರ ಸಂಸಾರ ಹೂವಿನಂತೆ ಸುಂದರವಾಗಿ ಸಾಗುವಾಗ ಬದುಕಿನಲ್ಲಿ ಎದುರಾಗುವ ತಿರುವುಗಳೇನು, ಹೊಂದಾಣಿಕೆಯ ಬದುಕು ಅಂದ್ರೆ ಏನು ಎಂಬುದು ಸಿನಿಮಾದ ಹೂರಣ. ಇದರ ಜೊತೆಗೆ 1971ರ ಭಾರತ ಪಾಕ್ ಯುದ್ಧ ಈ ಕುಟುಂಬದ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದು ಸಿನಿಮಾದ ಕುತೂಹಲಕಾರಿ ಘಟ್ಟ. ಇದು ಕಾದಂಬರಿ ಆಧಾರಿತ ಸಿನಿಮಾ ಆಗಿರೋದ್ರಿಂದ ಥಿಯೇಟರ್ನಲ್ಲಿ ಕೂತಿದ್ರೂ ಒಂದು ಒಳ್ಳೆ ಪುಸ್ತಕ ಓದಿದ ಫೀಲ್ ಸಿಗುತ್ತೆ. ಇಲ್ಲಿ ಅನಗತ್ಯ ಫೈಟ್ಸ್, ಬಿಲ್ಡಪ್ ಅಥವಾ ಐಟಮ್ ಸಾಂಗ್ಗಳ ಕಿರಿಕಿರಿ ಇರಲ್ಲ. ಕೇವಲ ಒಂದು ಅರ್ಥಪೂರ್ಣ ಸಂಭಾಷಣೆ ಮತ್ತು ಭಾವನೆಗಳ ಸಮ್ಮಿಲನ ಇದರಲ್ಲಿದೆ. ನಿರ್ದೇಶಕರು ತುಂಬಾ ಸಿಂಪಲ್ ಆಗಿ, ರೊಮ್ಯಾಂಟಿಕ್ ಆಗಿ ಈ ಕತೆ ಹೇಳುತ್ತಾ ಹೋಗಿದ್ದಾರೆ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಚಿತ್ರಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಇನ್ನು ಮೆಟ್ರೋ ಕಾಲವನ್ನ ಮರುಸೃಷ್ಟಿಸುವಲ್ಲಿ ನಿರ್ದೇಶಕರು ಬಹುಪಾಲು ಯಶಸ್ವಿಯಾಗಿದ್ದಾರೆ. ಕೆಲವು ಕಡೆ ಮಾತುಗಳು ನಾಟಕೀಯ ಅನಿಸಿದ್ರು ಕಥೆಯ ಓಟಕ್ಕೆ ಅದು ಪೂರಕವಾಗಿದೆ. ಕಾಮಿಡಿ ಟ್ರ್ಯಾಕ್ ಇನ್ನಷ್ಟು ಸ್ಟ್ರಾಂಗ್ ಇರಬಹುದಿತ್ತು ಎಂಬ ಸಣ್ಣ ಕೊರತೆ ಬಿಟ್ರೆ ಮೇಕಿಂಗ್ ಆಕರ್ಷಕವಾಗಿದೆ. ಇದಿಷ್ಟು ಬಿಟ್ರೆ ಉಳಿದೆಲ್ಲವೂ ಸರಳ ಮತ್ತು ಸುಂದರ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಅಜಯ್ ರಾವ್ ಒಬ್ಬ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿ ಇಷ್ಟವಾಗ್ತಾರೆ. ಸುಬ್ಬರಾವ್ ಆಗಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಮಗನಾಗಿ, ಪತಿಯಾಗಿ ಮತ್ತು ಜವಾಬ್ದಾರಿಯುತ ತಂದೆಯಾಗಿ ಅಜಯ್ ರಾವ್ ಇಷ್ಟವಾಗ್ತಾರೆ. ಇಡೀ ಸಿನಿಮಾದ ಹೈಲೈಟ್ ಅಂದ್ರೆ ನಾಯಕಿ ಮಿಶಾ ನಾರಂಗ್. ಇದು ಇವರಿಗೆ ಮೊದಲ ಸಿನಿಮಾ ಅಂದ್ರೆ ಯಾರೂ ನಂಬೋಲ್ಲ. ಮುದ್ದು ಮುದ್ದಾಗಿ ಕಾಣೋ ಮಿಶಾ ಸರಳ ಪಾತ್ರಕ್ಕೆ ಬೇಕಾದ ಜೀವಂತಿಕೆಯನ್ನ ಅವರು ತುಂಬಿದ್ದಾರೆ. ರಂಗಾಯಣ ರಘು, ವೀಣಾ ಸುಂದರ್, ರಾಮಕೃಷ್ಣ ಮತ್ತು ಶ್ರೀ ಮಹದೇವ್ ಅವರ ಪಾತ್ರಗಳು ಸಿನಿಮಾದ ತೂಕವನ್ನ ಹೆಚ್ಚಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನೀವು ಸಾಹಿತ್ಯ ಅಭಿಮಾನಿಗಳಾಗಿದ್ರೆ ಅಥವಾ ಫ್ಯಾಮಿಲಿ ಡ್ರಾಮಾವನ್ನ ಇಷ್ಟಪಡೋರಾಗಿದ್ರೆ ಸರಳ ಸುಬ್ಬರಾವ್ ನಿಮಗೆ ಹಿಡಿಸುತ್ತೆ. ಅಬ್ಬರವಿಲ್ಲದ ಒಂದು ಅರ್ಥಪೂರ್ಣ ಮತ್ತು ಭಾವನಾತ್ಮಕ ಸಿನಿಮಾ ನೋಡಬೇಕು ಅನ್ನೋರಿಗೆ ಸರಳ ಸುಬ್ಬರಾವ್ ಇಷ್ಟವಾಗಬಹುದು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.